ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬೆಳವಣಿಗೆ ಕುಂಠಿತಗೊಂಡಿರುವ ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳೆಯನ್ನ ರೈತರು ಸ್ವತಃ ನಾಶಪಡಿಸುತ್ತಿದ್ದಾರೆ. ತಾಲೂಕಿನ ಉಪನಾಯಕನಹಳ್ಳಿ ಗ್ರಾಮದ ರೈತ ಬೆನ್ನೂರು ರುದ್ರಪ್ಪ ಅವರು 4 ಎಕರೆ ಮೆಕ್ಕೆಜೋಳ ಬೆಳೆಯನ್ನ ಶುಕ್ರವಾರ ನಾಶಪಡಿಸಿದ್ದಾರೆ. ಇಡೀ ಹೊಲವನ್ನ ಜಾನುವಾರುಗಳ ಮೇವಿಗಾಗಿ ಬಿಟ್ಟುಕೊಟ್ಟಿದ್ದಾರೆ. ಗ್ರಾಮದ ರೈತರು ಹಸಿರು ಸೊಪ್ಪೆಯನ್ನ ಕತ್ತರಿಸಿಕೊಂಡು ಹೋಗುತ್ತಿದ್ದಾರೆ. ಬಿತ್ತನೆಯ ನಂತರ ಮಳೆ ಇಲ್ಲದೆ ಮೆಕ್ಕೆಜೋಳ ಬೆಳೆಯ ಬೆಳವಣಿಗೆ ಕುಂಠಿತಗೊಂಡಿತ್ತು. ಅವಧಿಗೂ ಮುನ್ನವೇ ಸೂಲಂಗಿ ಹೊಡೆದಿದ್ದರಿಂದ ಗಿಡಗಳಲ್ಲಿ ತೆನೆ ಮೂಡಿ ಕಾಳು ಕಟ್ಟುತ್ತಿರಲಿಲ್ಲ. ರೋಟಾವೇಟರ್ ಹೊಡೆದು ಬೆಳೆ ನಾಶಪಡಿಸಬೇಕಿತ್ತು. ಕಷ್ಟಪಟ್ಟು ಬೆಳೆಸಿದ ಬೆಳೆ ಜಾನುವಾರುಗಳಿಗೆ ಮೇವಾದರೂ ಆಗಲಿ ಎಂದು ಮೇವು ಕತ್ತರಿಸಿಕೊಂಡು ಹೋಗಲಿ ನಮ್ಮೂರಿನ ರೈತರಿಗೆ ನೀಡಿದ್ದೇವೆ ಎಂದು ರೈತ ಬೆನ್ನೂರು ರುದ್ರಪ್ಪ ತಿಳಿಸಿದರು. 4 ಎಕರೆ ಮೆಕ್ಕೆಜೋಳ ಬಿತ್ತನೆ, ಬೆಳೆ ನಿರ್ವಹಣೆಗೆ ಅಂದಾಜು 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಮಳೆ ಇಲ್ಲದೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇನ್ನೂ 6 ಎಕರೆ ಮೆಕ್ಕೆಜೋಳ ಒಣಗಿದೆ. ಅದನ್ನೂ ನಾಶಪಡಿಸಲು ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಪರ್ಯಾಯ ಬೆಳೆ ಬಿತ್ತನೆಗೆ ಹೊಲ ಸಿದ್ಧತೆ ಮಾಡಿಕೊಳ್ಳಲು ಇದು ಅನಿವಾರ್ಯವಾಗಿದೆ ಎಂದು ಅವರು ಬೇಸರ ತೋಡಿಕೊಂಡರು. ಮೆಕ್ಕೆಜೋಳ ತಾಲೂಕಿನ ಮುಖ್ಯ ಬೆಳೆಯಾಗಿದೆ. ಮಳೆಯ ತೀವ್ರ ಕೊರತೆಯಿಂದ ಮೆಕ್ಕೆಜೋಳ ಬಿತ್ತನೆ ಮಾಡಿರುವ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾನಿಗೀಡಾಗಿರುವ ಬೆಳೆಯನ್ನು ರೈತರು ಕಿತ್ತು ಹಾಕುತ್ತಿದ್ದಾರೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.